ಪ್ಲಸ್ ನಂದು ಆಗಿಲ್ಲ, ಇವರು ನಾಳೆ ಬನ್ನಿ ಫಿಕ್ಸ್ ಮಾಡಿಕೊಡ್ತೀನಿ ಅಂದರು. ನಾನು ಆ ಬೋಲ್ಟ್ನ ಮಾತ್ರ ಇಸ್ಕೊಂಡು ಹ್ಞೂನಾ ಬ್ರೋ. ಸೊ ನಾನು ಬೋಲ್ಟ್ನ ಮಾತ್ರ ಇಸ್ಕೊಂಡು ಹೋಗ್ತಾಯಿದ್ದೀನಿ. ನಾನೇ ಮನೆ ಹತ್ರ ಫಿಟ್ ಮಾಡಿಸ್ಕೊತೀನಿ. ಇಲ್ಲಿ ಹೆವಿ ಸೈಕಪ್ಪ, ಒಂಚೂರು ರೆಸ್ಪಾಂಡೇ ಮಾಡಲ್ಲ ಅಂದ್ಕೊಳ್ಳಿ. 0 ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಮಾಡಿಕೊಡಿ 2 ನಿಮಿಷ ಆ ಬೋಲ್ಟ್ ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಬೋಲ್ಟ್ ಹಾಕಿ 2 ನಿಮಿಷ ಕೆಲಸ. ಇವಾಗ ಆಗಲ್ಲ, ನಾಳೆ ಬನ್ನಿ ಅಂತೆ. ನಾನು 12 ಕಿಲೋಮೀಟ್ರು ಮತ್ತೆ ನಾಳೆ ಬರಬೇಕು. ಫಸ್ಟ್ ಸರ್ವಿಸ್ ಅಪ್ಪ. ಲಾಸ್ಟ್ ಟೈಮ್ ಕೂಡ KTM ಸರ್ವಿಸ್ ಸೆಂಟರ್ ಬಿಟ್ಟಿದ್ದೆ ಬೇರೆ ಕಡೆ, ಅಲ್ಲೂ ಒಂದು ಪಾರ್ಟ್ ಬಿಚ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೂ ಈ ಸತಿ ಫುಲ್ಲು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ವರ್ಸ್ಟ್ ಅಂದರೆ ವರ್ಸ್ಟು ಬ್ರೋ. ನಾನು ಹಿಂಗೆ ಹೋಗ್ತೀನಿ ಬ್ರೋ. ಪ್ರೈಲ್ ಅವರು ಓಕೆ. ಸೊ ಅವರು ಹೊಸ್ದಾಗಿ ಗಾಡಿ ಇಸ್ಕೊಂಡಿದ್ದಾರೆ. ಅವರು ಎಲ್ಲೋ ಹೇಳಿದ್ರು, ಅವ್ರು ಎಲ್ಲಿ ಇಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲ ಹೇಳಿದ್ರು ಅವರು. ಬಟ್ ಅವರು ಊರಿರೋದು 500 ಕಿಲೋಮೀಟರ್ಸ್ ಅವೇ. ಅಲ್ಲಿಂದ ಅಲ್ಲಿ ಇಸ್ಕೊಂಡು ಇಲ್ಲಿ ಐ ಥಿಂಕ್ ಕೆಲ್ಸಕ್ಕೆ ಬಂದಿದ್ದಾರೆ. ಅಷ್ಟೊಂದು ಐಡಿಯಾ ಇಲ್ಲ ನನಗೂ. ಕ್ಲೋಸ್ ಮಾಡಿಬಿಡೋಣ. ಸೊ ಇವತ್ತು ಫಸ್ಟು ಇದು ಫಿಟ್ ಮಾಡಿಸ್ಬೇಕು, ಇಲ್ಲ ಅಂದರೆ ನನಗೆ ಸಮಾಧಾನ ಇಲ್ಲ. ಮತ್ತೆ ನಾಳೆ ಯಾರು ಬರ್ತಾರೆ ಗುರು ಅಷ್ಟೋದ್ರಿಂದ? 2 ನಿಮಿಷ ಕೆಲಸ ಗುರು ಅದು ಸ್ಕ್ರೂ ಫಿಟ್ ಮಾಡೋದು. ನಾನು ತೋರಿಸ್ತೀನಿ ಫಿಟ್ ಮಾಡ್ಬೇಕಾದ್ರೆ 2 ನಿಮಿಷ ಸ್ಕ್ರೂ ಫಿಟ್ ಮಾಡೋ ಕೆಲಸ. ಐ ಥಿಂಕ್ ಮೈಕ್ ವರ್ಕ್ ಆಗ್ತಾ ಇರಬೇಕು. ಇದು ಪಡ 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 ಅಂತ ಹೊಡಿತಾ ಇರೋದು ನನ್ನ ಶರ್ಟು. ಕಾಲರ್ ಬಂದು ಹೆಲ್ಮೆಟ್ ಹೊಡಿತಾ ಇದೆ ಫಾಸ್ಟ್ ಹೋದಾಗ. ಏನಂತ ಗೊತ್ತಾ, ರೋಡ್ಸು ಒಂಚೂರು ಈವನ್ ಆಗಿಲ್ಲ. ಇವಾಗ ನಿನ್ನೆ ಹೋದಾಗ ಅವರು ಅಷ್ಟೇ, ಅಲ್ಲೂ ಪಾಪ ಅವರು ಚೆನ್ನಾಗಿ ಹೇಳಿದ್ರು. ಬಟ್ ದೆನ್ ಅವರು ಐ ಥಿಂಕ್ ಫುಲ್ ಬ್ಯುಸಿ ಇದ್ರು ಅನಿಸುತ್ತೆ, ಅವರು ಮಾಡ್ಕೊಡೋಕ್ಕಾಗಿಲ್ಲ. ಇವಾಗ ಕಾಲ್ ಹಾಕ್ಬೇಕು ಅವ್ರಿಗೊಂದ್ಸತಿ. ಕಾಲ್ ಹಾಕ್ಬಿಟ್ಟು ಕೇಳ್ತೀನಿ, ಮಾಡಿಕೊಡ್ತಾರೆ ಅಂದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲೇ ಎಲ್ಲಾದರೂ ಲೋಕಲ್ ಶಾಪಲ್ಲಿ ಮಾಡಿಸ್ಬಿಡ್ತೇನೆ. ಹಾಕ್ಸ್ತಾವ್ರೆ ಸೈಡ್ಗೆ. ನಂದು ನಂಬರ್ ಪ್ಲೇಟ್ ಇಲ್ಲ ಮುಂದೆ, ಬ್ಯಾಗಲ್ಲಿದೆ. ಅದು ಉದ್ರೋಗ್ಬಿಟ್ಟಿದೆ ಗೈಸ್, ನಾನು ಬೇಕಂತ ಬಿಚ್ಚಿಲ್ಲ, ಉದ್ರೋಗ್ಬಿಟ್ಟಿದೆ ಅದು. ನನ್ನ ಹತ್ರ ಸ್ಪಾನರ್ ಎಕ್ಸಾಕ್ಟಾಗಿ 10, 9, 8, 14, 15, 13 ಎಲ್ಲ ಇದೆ.
ಈ 11-12 ಇಲ್ಲ ನನ್ನ ಹತ್ರ. ಅದು 11 ಫಿಟ್ ಆಗೋದು ಅದಕ್ಕೆ, ಅದೇ ಇಲ್ಲ ನನ್ನ ಹತ್ರ. ನಿನ್ನೆ ಹಿಂಗೆ ಒಬ್ಬರು ನಿನ್ನೆ KTM ಸರ್ವಿಸ್ ಹೋಗಿದ್ನಲ್ಲ, ಅಲ್ಲಿ ಇನ್ನೊಂದು ಕಡೆ 200 ಹತ್ರ, ಅಲ್ಲಿ ಅಲ್ಲೊಬ್ಬರು ಹಿಂಗೆ ಬರ್ತಿದ್ದೆ ರೋಡಲ್ಲಿ, ಕ್ಲಿಪ್ ಹಾಕ್ತೀನಿ ನೋಡಿ, ಅದು ರೆಕಾರ್ಡ್ ಆಗಿಲ್ಲ ವಾಯ್ಸು. ಇಟ್ಸ್ ಲೈಕ್ ಹಾಯ್ ಬ್ರೋ, ನೈಸ್ ಬೈಕ್ ಅಂದರು. ನೈಸ್ ಬೈಕ್ ಅಂದ, ಥ್ಯಾಂಕ್ಸ್ ಅಂದರೆ. ಆಮೇಲೆ ಬ್ರೋ ಐ ಸೀನ್ ಯು ಬ್ರೋ, ನಂಗೆ ಗೊತ್ತು ನೀವು ಅಂತವ್ರೆ. ನಾನೇ ಫುಲ್ ಸೈಕು. ಫಸ್ಟು ಪರ್ಸನ್ ಟು ರೆಕಗ್ನೈಸ್ ಮೀ ಬೈ ಸೀಯಿಂಗ್ ಮೈ ಚಾನಲ್ ಅನ್ಸುತ್ತೆ, RX. ಸೌಂಡ್ ಹೆವಿ ಬರುತ್ತಪ್ಪ ಗಾಡಿದು. ಒಂದು 34 ರೂಪೀಸ್ ಐಟಮ್ಗೋಸ್ಕರ ಇಷ್ಟು ದೂರ ಬಂದೆ ಗುರು ನಾನು. ಬರೀ 34 ರೂಪೀಸ್ ಐಟಮ್ಗೆ ಒಂದು 300 ರೂಪಾಯಿ ಪೆಟ್ರೋಲ್ ವೇಸ್ಟ್ ಮಾಡಿದ್ದೀನಿ. ಏನು ಹೇಳ್ರಿ. ಸೊ ನಂತರ ಎಲ್ಲ ಓಡಿಸಿದ್ರೆ ಹೇಳ್ತೀರಾ ಎಲ್ಲಿ ಬರುತ್ತೆ ಬ್ರೋ ಮೈಲೇಜು ಅಂತ. ಬ್ರೋ ಹಿಂಗೆ ಓಡಿಸ್ಬೇಕು ಬ್ರೋ ಈ ಗಾಡಿನ. ಮೈಲೇಜ್ ಬೇಕು ಅಂತ ಓಡಿಸಿದ್ರೆ ನೀವೇನಕ್ಕೆ ಈ ಗಾಡಿ ತೊಗೊಬೇಕಿತ್ತು, ಸ್ಪ್ಲೆಂಡರ್ ತೊಗೊಬೇಕಿತ್ತು. ಮೇಲೇ ಬರ್ತಾವ ನೋಡೋಣ. Bro, what was that, bro? Oh my god.